to feel the food. ಇವತ್ತು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಒಣ ದ್ರಾಕ್ಷಿ ಪಾಯಸ. ಇದೇನು ನಂದು ಸ್ವಂತ ರೆಸಿಪಿ ಅಲ್ಲ. ಇದು ಒಬ್ಬರ ಅಕ್ಕನ ಮನೆಗೆ ಹೋದಾಗ ಅವ್ರು ಮಾಡಿದ್ರು. ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ಅವ್ರ ಹತ್ರ ಕೇಳಿ ಕಲ್ತ್ಕೊಂಡ ರೆಸಿಪಿ ಇದು. ನಿಮ್ಮ ಹತ್ರ ಒಣ ದ್ರಾಕ್ಷಿ ತುಂಬಾನೇ ಎಕ್ಸೆಸ್ ಆಗಿದ್ರೆ ನೀವು ಇದನ್ನ ಮಾಡ್ಬೋದು. ದ್ರಾಕ್ಷಿ ಹಾಕೋದ್ರಿಂದ ಹುಳಿ ಇರುತ್ತೆ, ಸ್ವೀಟು ಇರುತ್ತೆ, ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಒಣ ದ್ರಾಕ್ಷಿ ಪಾಯಸ ಮಾಡಲಿಕ್ಕೆ ಇಲ್ಲಿ 1 ಗ್ಲಾಸ್ ಆಗಷ್ಟು ನಾನು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ, ಹಸಿರು ದ್ರಾಕ್ಷಿ. ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊತೀನಿ. ಇನ್ನು ಇದು ತೊಳೆದ ನಂತರ ಇದಕ್ಕೆ ಕುದಿಯುವ ನೀರನ್ನು ಸೇರಿಸ್ತೀನಿ. ಹಾಗೆ ಒಂದು 10-15 ನಿಮಿಷ ಇದು ಮೆತ್ತಗಾಗಲಿಕ್ಕೆ ಬಿಡ್ತೀನಿ. ಅಲ್ಲಿ ತನಕ ನಮ್ಮ ಕಾಯಿ ಹಾಲು ಏನಿದೆ ಅದನ್ನು ರೆಡಿ ಮಾಡ್ಕೋಬೋದು. ಇಲ್ಲಿ ಕಾಯಿ ಹಾಲು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ನಾನಿಲ್ಲಿ ದೊಡ್ಡ ಕಾಯಿಯಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ಅರ್ಕೊತಾ ಇದ್ದೀನಿ. ಇನ್ನು ನುಣ್ಣಗೆ ಅರ್ಧಂಥ ಕಾಯಿಯಿಂದ ಕಾಯಿ ಹಾಲನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದಂಥ ರೆಸಿಡ್ಯೂ ಏನಿದೆ ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಅರಿತಾ ಇದ್ದೀನಿ. ಹಾಗೆ ಬರುವಂಥ ಕಾಯಿ ಹಾಲನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ನೀವು 2-3 ಸಲ ಆದರೂ ಅರಿಬೇಕಾಗತ್ತೆ ಕಾಯಿನ. ಯಾಕಂದರೆ ದ್ರಾಕ್ಷಿ ಬೇಯಿಸ್ಲಿಕ್ಕೆ ತುಂಬ ನೀರು ಬೇಕಾಗತ್ತೆ. ನೀರು ಬದಲು ಕಾಯಿಂದ ಎಷ್ಟು ಹಾಲು ಬರುತ್ತೋ ಅಷ್ಟನ್ನು ತೆಗೆದು ಅದನ್ನು ಯೂಸ್ ಮಾಡಿಕೊಂಡು ದ್ರಾಕ್ಷಿಯನ್ನು ಬೇಯಿಸ್ಬೋದು. ಇನ್ನು 2ನೇ ಸಲ 3ನೇ ಸಲ ಬರುವಂಥ ಹಾಲನ್ನು ಒಂದು ಬಾಣಲಿಗೆ ತೆಗಿತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ನಾನು ಪಾಯಸ ಮಾಡ್ತಾ ಇದ್ದೀನಿ. ಇನ್ನು ಈ ಕಾಯಿ ಹಾಲಿಗೆ ನಾವು ನೆನೆಸಿಟ್ಟಂಥ ದ್ರಾಕ್ಷಿ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಈ ದ್ರಾಕ್ಷಿ ಏನಿದೆ ಅದು ಉಬ್ಬಿ ಬರುತ್ತೆ. ನೀವು ತುಪ್ಪದಲ್ಲಿ ಫ್ರೈ ಮಾಡಿದರೆ ಅದು ಉಬ್ಬುಬ್ಬಿ ಹೇಗೆ ಬರುತ್ತೆ ಅದೇ ಥರ ನೀರಲ್ಲಿ ಬೇಯಿಸಿದಾಗ ಈ ಥರ ಉಬ್ಬಿ ಬರುತ್ತೆ. ಅಲ್ಲಿ ತನಕ ಇದನ್ನು ಬೇಯಿಸಬೇಕಾಗತ್ತೆ. ಇದು ಬೆಂದಾಗ ಈ ಥರ ಕಾಣುತ್ತೆ. ಇನ್ನು ಬೆಂದಂಥ ದ್ರಾಕ್ಷಿಗೆ ಬೆಲ್ಲವನ್ನು ಸೇರಿಸ್ಬೇಕಾಗತ್ತೆ. ಬೆಲ್ಲವನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಆಲ್ರೆಡಿ ಸ್ವೀಟ್ ಇರುತ್ತೆ, ನೀವು ಚೆಕ್ ಮಾಡಿ ಮತ್ತೆ ಸೇರಿಸ್ಕೊಳ್ಳಿ. ತುಂಬ ಸ್ವೀಟ್ ಆದರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ತಗೊತಾ ಇದ್ದೀನಿ. ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಹುರಿದಂಥ ಗೋಡಂಬಿನ ಒಂದು ಪಾತ್ರದಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ನಂತರ ನಾನು ಆ್ಯಡ್ ಮಾಡ್ತೀನಿ. ನಂತರ ಈ ಉಳಿದಿರುವ ತುಪ್ಪಕ್ಕೆ 1 ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗೆ ಒಳ್ಳೆಯ ಒಂದು ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು. ಆಲ್ಮೋಸ್ಟ್ 1-2 ಮಿನಿಟ್ಸ್ ಅಂತ ನೀವು ಹಿಡ್ಕೋಬಹುದು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನಂತರ ನಾವು ಹುರಿದಿಟ್ಟಂಥ ಗೋಧಿ ಹಿಟ್ಟಿನ ಮಿಶ್ರಣ ಏನಿದೆ ಅದನ್ನು ನಮ್ಮ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಕ್ವಿಕ್ಕಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಗೋಧಿ ಹಿಟ್ಟನ್ನು ನಿಮ್ಮ ಪಾಯಸಕ್ಕೆ ಯಾಕೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಇದರಿಂದ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಅಥವಾ ಒಂದು ಥಿಕ್ನೆಸ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಯಸ ಪೂರ ನೀರಾಗುತ್ತೆ, ದ್ರಾಕ್ಷಿ ಬೇರೆ ಆಗುತ್ತೆ, ಹಾಗೆ ನೀರು ಬೇರೆ ಆಗುತ್ತೆ. ಅದಕ್ಕೆ ಇದನ್ನು ಒಟ್ಟು ಮಾಡಲಿಕ್ಕೆ ಅಥವಾ ದಪ್ಪ ಮಾಡಲಿಕ್ಕೆ ಈ ಥರ ಗೋಧಿ ಹಿಟ್ಟನ್ನು ಫ್ರೈ ಮಾಡಿ ಹಾಕ್ಬೋದು. ನಂತರ ಇದಕ್ಕೆ ಉಳಿದಿರುವಂಥ ಕಾಯಿ ಹಾಲು ಏನಿದೆ, ನಾವು ಫಸ್ಟ್ ಟೈಮ್ ತೆಗೆದಿರುವಂಥ ದಪ್ಪ ಕಾಯಿ ಹಾಲು ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಸಣ್ಣ ಕುದಿ ಬರಬೇಕಾದ್ರೆ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತೀನಿ. ಹಾಗೆ ನಾವು ಹುರಿದಿರುವಂಥ ಕ್ಯಾಶ್ಯೂಸ್ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ರುಚಿಯಾದ ದ್ರಾಕ್ಷಿ ಪಾಯಸ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು, ಇದೊಂದು ಹೊಸ ರುಚಿ ಇರ್ಬೋದು. ನಿಮಗೆ ಸ್ವಲ್ಪ ಹುಳಿ ಬರುತ್ತೆ, ಸ್ವಲ್ಪ ಸ್ವೀಟ್ ಬರುತ್ತೆ, ತಿನ್ಲಿಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐಲ್ ಕಮ್ ವಿತ್ ಅನದರ್ ವಿಡಿಯೋ. ಬಾಯ್ ಬಾಯ್.